ಕ್ವಾಲಿಫಿಕೇಷನ್ ಏನು ಈ ರೀತಿ ಯಾವುದೇ ಈಗ ಎಲಿವೇಟ್ ಇಂದ ಮುದ್ರಾ ಯೋಜನೆಯಿಂದ ಇಂತಿಂಥ ಸ್ಕೀಮ್ಗಳಿಂದ ಅವಕಾಶಗಳನ್ನು ಪಡ್ಕೊಳ್ಬೇಕು, ಹಣ ಪಡಿಬೇಕು ಅಥವಾ ಲೋನ್ ಪಡಿಬೇಕು ಅಂದರೆ ಎಜುಕೇಟೆಡ್ ಆಗಿರಬೇಕಾ ಅಥವಾ ಅನ್ಎಜುಕೇಟೆಡ್ ವುಮೆನ್ಗೂ ಸಿಗುತ್ತಾ? ಏನು ಕ್ರೈಟೀರಿಯಾಸ್ ಏನಿರುತ್ತೆ ಅದರ್ ದ್ಯಾನ್ ಪ್ರಾಜೆಕ್ಟ್ ಒಂದು ನಾನು ರೆಡಿ ಮಾಡ್ಕೊಂಡಿದ್ದೀನಿ ಅನ್ನೋದು ಬಿಟ್ಟರೆ ಕ್ವಾಲಿಫಿಕೇಷನ್ ಏನಿರಬೇಕು? ಸೊ ಎಲಿವೇಟಲ್ಲಿ ಬೇಸಿಕ್ ಎಜುಕೇಷನಲ್ ಕ್ವಾಲಿಫಿಕೇಷನ್ ಬೇಕಾಗತ್ತೆ, ಬೇಸಿಕ್ ಡಿಗ್ರಿ ಎಲಿವೇಶನ್, ಬಿಕಾಸ್ ಅದು ಬರೀ ಈ ಟೆಕ್ನಾಲಜಿ ಡ್ರಿವನ್ನು ಅಥವಾ ಸೈನ್ಸ್ ಡ್ರಿವನ್ ಈ ಥರ ಪ್ರಾಜೆಕ್ಟ್ಗೆ ಜಾಸ್ತಿ ಕೊಡ್ತಾರೆ. ಈ ಥರ ಹೋಟೆಲ್ ಉದ್ಯಮ ಇದಕ್ಕೆಲ್ಲ ಸಪೋರ್ಟ್ ಮಾಡಲ್ಲ, ಬಿಕಾಸ್ ದೇ ಹ್ಯಾವ್ ಎ ಡಿಫ್ರೆಂಟ್ ಪಾಲಿಸಿ. ಸೊ ಈ ಮುದ್ರಾ ಅಂದರೆ ಯಾವುದೇ ಬಿಸ್ನೆಸ್ ಆದರೂ ದೇ ವಿಲ್ ಸಪೋರ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮುದ್ರಾ ಲೋನ್ಸು ಅದು ಗೆಟ್ 10 lakh rupees ಲೋನ್. ಸೊ ಇವಾಗ ಎಕ್ಸ್ಪ್ಯಾಂಡ್ ಮಾಡಿದ್ದಾರೆ ಆ ಲೋನ್ ಅಮೌಂಟ್ನ ಅಂತಲೂ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಆ್ಯಂಡ್ ರೀಸೆಂಟ್ಲಿ ಬಯೋಫಾರ್ಮಾ ಇಂಡಸ್ಟ್ರಿಗೂ 10,000 crores ಇದು ಮಾಡಿದ್ದಾರೆ ರೀಸೆಂಟ್ ಬಜೆಟಲ್ಲಿ ಕೂಡ. ಸೊ ಲಾಟ್ ಆಫ್ ಥಿಂಗ್ಸ್ ಕಮ್ಮಿಂಗ್ ಅಪ್ ಆ್ಯಂಡ್ ಲಾಟ್ ಆಫ್ ಇಂಟ್ರೆಸ್ಟಿಂಗ್ ಥಿಂಗ್ಸ್ ಆರ್ ದೇರ್. ಅದನ್ನೆಲ್ಲ ಅವೇಲ್ ಮಾಡ್ಕೊಳ್ಳೋದು ನಮಗೂ ಖುಷಿ ಆಗುತ್ತೆ. ಕೆಲವೊಂದು ಅವೇಲ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಇದೆ, ನಾನು ಎಲ್ಲ ಈಸಿಯಾಗಿ ಆಗುತ್ತೆ ಅಂತ ಹೇಳಕ್ಕೆ ಕೆಲವೊಂದು ಕಡೆ ಕೆಲವೊಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಗೌರ್ಮೆಂಟ್ ಅಫಿಷಿಯಲ್ಸ್ ಕಡೆಯಿಂದ, ಎಲ್ಲ ತುಂಬ ಚಾಲೆಂಜಸ್ಸು ಇರುತ್ತೆ. ಬಟ್ ಇಟ್ ಈಸ್ ನಾಟ್ ಇಂಪಾಸಿಬಲ್ ಅಂತ ಏನಿಲ್ಲ. ಸೊ ಈ ಬಾರಿಯ ಬಡ್ಜೆಟ್ ಫಾರ್ಮಸ್ಯೂಟಿಕಲ್ ಕಂಪನಿಗಳು ಯಾರ್ಯಾರು ನಡೆಸ್ತಿದಾರೋ ಅವರಿಗೆಲ್ಲ ಖುಷಿ ಕೊಟ್ಟಿದೆಯಾ? ಡೆಫಿನೆಟ್ಲಿ ಒಂದು ಲೆವೆಲ್ ಖುಷಿ ಕೊಟ್ಟಿದೆ. ಬಟ್ ಅದು ನಂಬರ್ಸ್ ಥರ ಮಾತ್ರ ಇರಬಾರ್ದು, ಇನ್ ಆ್ಯಕ್ಷನ್ ಏನು ಬರುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಏನು ಬಹಳ ಇಷ್ಟ ಆಗಿದೆ ಈ ಬಾರಿಯ ಬಡ್ಜೆಟ್ನಲ್ಲಿ? ಡೆಫಿನೆಟ್ಲಿ ಬಯೋಫಾರ್ಮಾ ಇಂಡಸ್ಟ್ರಿಗೆ 10,000 crores ಇದೆ, ಅದು ತುಂಬ ಇಷ್ಟ ಆಯಿತು. ಮತ್ತು ಇನ್ನೊಂದು ತುಂಬ ಇಷ್ಟವಾಗಿದ್ದು ಅಂದರೆ ಕಸ್ಟಮ್ಸ್ ರಿಲೇಟೆಡ್. ತುಂಬ ಎಕ್ಸ್ಪೋರ್ಟರ್ಸ್ಗೆ ಕಸ್ಟಮ್ಸ್ ಇಸ್ ಎ ಬಿಗ್ ಪ್ರಾಬ್ಲಮ್. ಏನಾದರೂ ಒಂದು ಸಣ್ಣ ಇಶ್ಯೂ ಆಯಿತು ಅಂದರೆ ಡೆಮರೇಜಸ್ ಚಾರ್ಜಸ್ ಅಂತ ಲ್ಯಾಕ್ಸ್ ಟುಗೆದರ್ ರುಪೀಸ್ ಹಾಕ್ಬಿಡ್ತಾರೆ ಪೆನಾಲ್ಟಿ. ಡೆಮರೇಜಸ್ ಚಾರ್ಜಸ್ಸು, ವೇರ್ ಹೌಸ್ ಚಾರ್ಜಸ್ಸು, ಪೆನಾಲ್ಟಿ, ಫೈನು. ಸೊ ಅದು ಬಂದು ಕೈಗೆ ಬರೋ ಅಷ್ಟರಲ್ಲಿ ಇಟ್ ವಿಲ್ ಬಿ ಬಿಗ್ ಹ್ಯಾಸಲ್. ಸೊ ಅದಕ್ಕೆ ಕೆಲವೊಂದು 15 days ಬದಲು 30 days ಆ ಥರ ಒಂದು ಲೆವರೇಜ್ ಕೊಟ್ಟಿದ್ದಾರೆ. ಆಮೇಲೆ ರಿಪೀಟೆಡ್ಲಿ ಎಕ್ಸ್ಪೋರ್ಟ್ ಮಾಡೋವಂಥವ್ರಿಗೆ ವೆರಿಫಿಕೇಷನ್ ಕಡಿಮೆ. ಸೊ ಈ ಥರದ್ದು ಇದೊಂದು ಆಸ್ಪೆಕ್ಟ್ಸ್ ನಂಗೆ ತುಂಬ ಇಷ್ಟ ಆಯಿತು, ಕಸ್ಟಮ್ಸ್ ರಿಲೇಟೆಡು ಮತ್ತು ಬಯೋಫಾರ್ಮಾ ಇನ್ವೆಸ್ಟ್ಮೆಂಟ್. ಸೊ ಈ ಸಲ ಫಾರ್ಮಾಸ್ಯೂಟಿಕಲ್ ಕಂಪನಿಯವರು ಒಂಚೂರು ಉಸಿರಾಡಿದ್ರು. ಡೆಫಿನೆಟ್ಲಿ ನಮ್ದೊಂದು ನೆಗ್ಲೆಕ್ಟೆಡ್ ಸೆಕ್ಟರ್ ಥರ ಇತ್ತು. ಬಟ್ ನಾವು ಐ ಥಿಂಕ್ ತುಂಬ ಜನ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಇಫ್ ನೀವು ಬೇರೆ ದೇಶಗಳನ್ನ ನೋಡಿದ್ರೆ ಅವರು ಪ್ರೈಮರಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಿಗೆ ಒತ್ತು ಕೊಡ್ತಾ ಇದ್ದಾರೆ. ನಾವು ಇಂಡಿಯಾದಲ್ಲಿ ನಾವು R&D ಮಾಡ್ತಿಲ್ಲ, ನಾವು ಮ್ಯಾಕ್ಸಿಮಮ್ ಮಾಡ್ತಿರೋದು ಸರ್ವಿಸ್ ಓರಿಯೆಂಟೆಡ್. ಈ ಇನ್ಫೋಸಿಸ್, ವಿಪ್ರೋ, ಯಾವುದೇ ಈ ಥರ ದೊಡ್ಡ ದೊಡ್ಡ ಕಂಪ್ನಿ ದೇ ಆರ್ ಡೂಯಿಂಗ್ ಸರ್ವಿಸಸ್. R&D ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಯಾಕೆ ಬೇರೆ ದೇಶಗಳು, ಫಾರ್ ಎಕ್ಸಾಂಪಲ್ ಬೇರೆ ಕಂಟ್ರೀಸಲ್ಲಿ ಫೇಸ್ಬುಕ್ ಯಾವುದೇ ಒಂದು ಪ್ರಾಡಕ್ಟ್, ಅದು ದೇ ಆರ್ ಸೆಲ್ಲಿಂಗ್ ದ ಪ್ರಾಡಕ್ಟ್. ಎಲ್ಲಿ ಪ್ರಾಡಕ್ಟ್ ಇರುತ್ತೋ, ಎಲ್ಲಿ IP ಇರುತ್ತೋ ಅಲ್ಲಿ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಇವಾಗ ಫಾರ್ಮಾದಲ್ಲೇ ಪ್ರಾಡಕ್ಟ್ಸು ನೀವು ಆಶ್ಚರ್ಯಪಡ್ತೀರ ಹೇಳೋದಕ್ಕೆ ಫ್ಯಾಕ್ಟು, ಇಂಡಿಯಾದಿಂದ ಹೊಸ ನ್ಯೂ ಮಾಲಿಕ್ಯೂಲ್ ಪ್ರಾಡಕ್ಟು ಯಾವುದೂ ಬರ್ತಿಲ್ಲ ಆಚೆ, ಎಲ್ಲ ಜನರಿಕ್ಸು. ಇವಾಗ ಇರೋ ಪ್ರಾಡಕ್ಟ್ಸೇ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಅದೇ ನೀವು US, ಯುರೋಪು, ಬೇರೆ ಬೇರೆ ಕಂಟ್ರೀಸ್ಗೆ ಹೋದರೆ ಅವ್ರ ಪೈಪ್ಲೈನಲ್ಲಿ ಸಾವಿರಾರು ಲಕ್ಷಾಂತರ ಪ್ರಾಡಕ್ಟು, ಬಿಲಿಯನ್ ಡಾಲರ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಹೋಗುತ್ತೆ ಈ ಫಾರ್ಮಾ R&Dಯಲ್ಲಿ. ಬಟ್ ಒನ್ಸ್ ಅದು ಒಂದು ಮಾಲಿಕ್ಯೂಲ್ ಅಥವಾ ಒಂದು ಪ್ರಾಡಕ್ಟ್, ಇವಾಗ ಒಂದು ಮೆಡಿಸನ್ ಅಂದ್ಕೊಳ್ಳಿ, ಅದು ರಿಸರ್ಚ್ ಆಗಿ ಡಿಸ್ಕವರಿ, ಡೆವಲಪ್ಮೆಂಟ್, ಟೆಸ್ಟಿಂಗ್ ಎಲ್ಲ ಆಗಿ ಬರೋಕ್ಕೆ 15 ವರ್ಷ ತೊಗೊಳುತ್ತೆ. ಹ್ಯೂಜ್ ಬಿಲಿಯನ್ಸ್ ಆಫ್ ಡಾಲರ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಸೊ ಅದಕ್ಕೆ ಇಲ್ಲಿ ಅದು ಮಾಡ್ತಾ ಇಲ್ಲ. ಆಲ್ರೆಡಿ ಎಕ್ಸಿಸ್ಟಿಂಗ್ ಮೆಡಿಸಿನ್ಸ್ ಏನಿದೆಯೋ, ಅಂದರೆ ಈಗ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆಗಿಲ್ಲ ಅಂತ ಹೇಳಿದ್ರೆ ಆ ಕ್ಷೇತ್ರದಲ್ಲಿ ಮುಂದುವರಿಯೋದಕ್ಕೆ ಹೇಗೆ ಸಾಧ್ಯ? ಕಂಪೇರ್ ಮಾಡಿದ್ರೆ ಬೇರೆ ದೇಶಗಳು ಮತ್ತು ಭಾರತ ಕೊಡ್ತಾ ಇರೋ ಫೋಕಸ್ ಎಷ್ಟು %, ಬೇರೆ ದೇಶಗಳ ಫೋಕಸ್ ಎಷ್ಟು % ಇರುತ್ತೆ? ಸೊ ಭಾರತ ಇಸ್ ಗುಡ್ ಇನ್ ಮ್ಯಾನುಫ್ಯಾಕ್ಚರಿಂಗ್, ಜೆನರಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್. 70% ಆಫ್ ವರ್ಲ್ಡ್ ಮೆಡಿಸಿನ್ಸ್ನ ನಾವು ತಯಾರು ಮಾಡಿ ಪ್ರಪಂಚಕ್ಕೆ ಹಂಚ್ತೀವಿ. ಅದು ಯಾವುದು ನಮ್ಮದೇ ಓನ್ ಅಲ್ಲ ಆ್ಯಕ್ಚುಲಿ. ಅಂದರೆ ನಾವು ಸಂಶೋಧನೆ ಮಾಡಿ ನಾವು ಕಂಡು ಹಿಡಿದಿರೋದಲ್ಲ, ಆಲ್ರೆಡಿ ಇರೋ ಮೆಡಿಸಿನ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತೀವಿ, ವಿಚ್ ಇಸ್ 70% ಆಫ್ ದಟ್. ಬಟ್ ಅದೇ ಬೇರೆ ದೇಶದಲ್ಲಿ ನೋಡಿದ್ರೆ ಅವ್ರದ್ದೇ ಓನ್ ಮೆಡಿಸಿನ್ಸ್, ಅವ್ರದ್ದೇ ಓನ್ IP ಇರುತ್ತೆ. ಸೊ ದಟ್ ಈಸ್ ವೇರ್ ದ ವ್ಯಾಲ್ಯೂಯೇಷನ್ ನಾವು ಇವಾಗ ಏನಿದು ಮ್ಯಾನುಫ್ಯಾಕ್ಚರಿಂಗ್ ದುಡ್ಡು ತೊಗೋತಾ ಇದ್ದೀವಿ ಅಷ್ಟೇ. ಅದೇ ನಿಮ್ಮದೇ ಓನ್ ಪೇಟೆಂಟು, ನಿಮ್ಮದೇ ಓನ್ ಪ್ರಾಡಕ್ಟ್ ಇದೆ, ಅದು ರಾಯಲ್ಟಿ, ಅದು ಬರ್ತಿರೋ ರೆವಿನ್ಯೂ ತುಂಬ ಹ್ಯೂಜ್ ಇರುತ್ತೆ. ಯಾಕೆ ಅದು ಫೋಕಸ್ ಆಗ್ತಿಲ್ಲ? ಬಿಕಾಸ್ ತುಂಬ ಸಾಮಾನ್ಯ ವ್ಯಕ್ತಿಯಾಗಿ ಕೇಳೋದಾದರೆ, ಕೊರೋನಾ ಟೈಮಲ್ಲಿ ನಾವು ಕಂಡು ಹಿಡಿದಿದ್ದ ಲಸಿಕೆ ಇತ್ತಲ್ಲ, ದಟ್ ವಾಸ್ ಇಡೀ ಪ್ರಪಂಚ ನಮ್ಮ ಕಡೆ ತಿರುಗಿ ನೋಡಿತ್ತು. ಆದರೆ
ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ಯಾಕೆ ಇಂಥ ಪ್ರಯತ್ನಗಳಾಗ್ತಾ ಇಲ್ಲ, ಕಡಿಮೆ ಆಗ್ತಾ ಇರೋದು ಯಾತಕ್ಕೆ? ಯಾಕಂದರೆ ಟೈಮ್ 15 ವರ್ಷ ಒಂದು ಮೆಡಿಸಿನ್ ಆಚೆ ಬರೋದಕ್ಕೆ 15 ವರ್ಷ ಬರಬೇಕು. ಓಕೆ, ಇಲ್ಲಿ ಯಾರು ಆ ಥರ ಟೈಮ್ ಇನ್ವೆಸ್ಟೆಡ್ ರಿಸರ್ಚ್ ಮಾಡೋಕ್ಕೆ ರೆಡಿ ಇಲ್ಲ. ಹಾಗಾದರೆ ಇಂಡಿಯಾದಲ್ಲಿ ಹೆಂಗೆ ಅದು ಮೈಂಡ್ಸೆಟ್ ಏನಿದೆ? ಮೈಂಡ್ಸೆಟ್ ಹೇಗೆಂದರೆ ಇನ್ವೆಸ್ಟ್ಮೆಂಟ್ಸ್ ಜಾಸ್ತಿ ಬೇಕು. ಓಕೆ, ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೇಕು, ಟೈಮ್ ಜಾಸ್ತಿ ಹಿಡಿಯುತ್ತೆ. ಬಟ್ ಅಲ್ಲಿ ಇಫ್ ಯು ಯು ಎಸ್ ಅಲ್ಲಿ ನೋಡಿದ್ರೆ 3 ಜನ ಇರ್ತಾರೆ ಒಂದು ಕಂಪ್ನಿ ವ್ಯಾಲ್ಯೂಯೇಷನ್ 500 ಕೋಟಿ ಇರುತ್ತೆ. ಆ ಲೆವೆಲ್ಗೆ ಇನ್ ಡೆಪ್ತ್ ರಿಸರ್ಚ್, ಆಮೇಲೆ ಗೌರ್ಮೆಂಟಿಂದ ಹ್ಯೂಜ್ ಫಂಡಿಂಗ್ಸ್. ಓಕೆ, ಹ್ಯೂಜ್ ಫಂಡಿಂಗ್ಸ್ ನಮಗೆಲ್ಲಿ ಸಿಗ್ತಿರೋ ಅಂಥ ಫಂಡಿಂಗ್ಸ್ ಏನೂ ಇಲ್ಲ ಹೇಳಬೇಕು ಅಂದರೆ. ಅಲ್ಲಿ ಹ್ಯೂಜ್ ಫಂಡಿಂಗ್ಸ್ ಕೊಡ್ತಾರೆ ರಿಸರ್ಚಿಗೆ ಒತ್ತು ಕೊಟ್ಟು. ದ್ಯಾಟ್ ಈಸ್ ದ ಬಿಗ್ ಅಡ್ವಾಂಟೇಜ್. ಗೌರ್ಮೆಂಟಿಂದ ತುಂಬ ಒಳ್ಳೆ ಸಪೋರ್ಟ್ ಇದೆ, ಎಸ್ಪೆಷಲಿ R&D. ಒಂದ್ಸಲಿ ಒಂದು ಮಾಲಿಕ್ಯೂಲ್ ಬಂದರೆ ಆ ದೇಶದ ಎಕನಾಮಿ, ಇವಾಗ ಯಾವುದೋ ಅಮೇರಿಕಾದಲ್ಲೋ ಯುರೋಪಲ್ಲೋ ಒಂದು ಮಾಲಿಕ್ಯೂಲ್ ಕಂಡುಹಿಡಿದು ಅದು ಪ್ರಪಂಚಾದ್ಯಂತ ಸೇಲ್ಸ್ ಮಾಡ್ತಾರೆ ಅಂದರೆ ದೇ ವಿಲ್ ಬಿ ಹ್ಯಾವಿಂಗ್ ರೆವಿನ್ಯೂಸ್ ಫಾರ್ ಇಯರ್ಸ್ ಟುಗೆದರ್. ಅದೆಲ್ಲ ಆ ದೇಶದ ರೆವಿನ್ಯೂ ಆಗುತ್ತೆ, ಎಕನಾಮಿ ಇಂಪ್ರೂವ್ ಆಗುತ್ತೆ. ಸೊ they fund the research. That is the basic thing. Foundation, they keep their foundation strong. But ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ ಲೇಬರರ್ಸ್ ಕೆಲಸ ಮಾಡೋದಕ್ಕೆ ಜನ ಇಲ್ಲ ಅಲ್ಲಿ. ದಟ್ ಇಸ್ ವೇರ್ ಇಂಡಿಯಾ ಪ್ಲೇಸ್ ಅ ಇಂಪಾರ್ಟೆಂಟ್ ರೋಲ್. ಸಂಶೋಧನೆ ಬೇರೆ ದೇಶದಲ್ಲಾಗತ್ತೆ, ಅದರ ಉತ್ಪಾದನೆ ಭಾರತದಲ್ಲಾಗತ್ತೆ. ಬಟ್ ಪೇಟೆಂಟ್ ಎಲ್ಲ ಬೇರೆ ದೇಶದ್ದು, ಅವರಿಗೆ ಮ್ಯಾಕ್ಸಿಮಮ್ ಪಾಲು ಹೋಗುತ್ತೆ. ಹೌದು. ಕಳೆದ ಒಂದು 4-5 ದಶಕಗಳಿಂದ ಬದಲಾವಣೆ ಆಗಿದೆಯಾ ಇದರಲ್ಲಿ, ಅಥವಾ ಸ್ಟಿಲ್ ಯೆಟ್ ಟು ಸ್ಟಾರ್ಟ್? ಸೊ ಬದಲಾವಣೆ ಖಂಡಿತ ಆಗಿದೆ. ಕ್ಲಿನಿಕಲ್ ಟ್ರಯಲ್ಸ್ ಅಂತ ಏನಂತಾರೆ, ಹ್ಯೂಮನ್ಸ್ ಮೇಲೆ ಮೆಡಿಸಿನ್ಸ್ ಟ್ರೈ ಮಾಡ್ತೀವಲ್ಲ, ಮುಂಚೆ ಏನು ಮಾಡ್ತಾಯಿದ್ದು, ಬೇರೆ ದೇಶದವರೆಲ್ಲ ಇಂಡಿಯನ್ಸ್ ಮೇಲೆ ಟ್ರೈ ಮಾಡ್ತಾಯಿದ್ದು. ಅಂದರೆ ಅಲ್ಲೆಲ್ಲ ರೆಗ್ಯುಲೇಷನ್ಸ್ ತುಂಬ ಕಷ್ಟ. ಇಂಡಿಯನ್ಸ್ನ ಗಿನಿ ಪಿಕ್ಸ್ ಥರ ಯೂಸ್ ಮಾಡ್ತಾಯಿದ್ರು. ದಟ್ ಈಸ್ ವೇರ್ DCGI, ಡ್ರಗ್ ಕಂಟ್ರೋಲ್ ಆಫ್ ಜನರಲ್ ಆಫ್ ಇಂಡಿಯಾ, CDSCO, ಯಾವುದೇ ಮೆಡಿಸಿನ್ ಹೊರಗಡೆ ಭಾರತದ ಆಚೆ ತಯಾರು ಮಾಡಿದ್ದಂತೂ ಇಂಡಿಯನ್ಸ್ ಮೇಲೆ ಫಸ್ಟ್ ಟ್ರೈ ಮಾಡೋಂಗಿಲ್ಲ ಅನ್ನೋಂಥ ಸ್ಟ್ರಿಕ್ಟ್ ರೆಗ್ಯುಲೇಷನ್ಸ್ ತಂದು. ಮುಂಚೆ ಯಾರು ಏನು ಬೇಕಾದ್ರೂ ಬಂದು ಡಂಪ್ ಮಾಡ್ಬೋದಾಗಿತ್ತು ಇಲ್ಲಿ. ಇವಾಗ ರೆಗ್ಯುಲೇಷನ್ಸ್ ಚೇಂಜ್ ಆಗಿದೆ. ಬಟ್ R&D ಸೆಕ್ಟರಲ್ಲಿ ಇನ್ನೂ ನಾವು ಹಿಂದುಳಿದೀವಿ ಅಂತ ಇದು ಕಟ್ಟು ಸತ್ಯ, ನಾವು ಒಪ್ಕೊಳ್ಳೇಬೇಕು. R&D ಸೆಕ್ಟರಲ್ಲಿ ನಾವು ತುಂಬ ಹಿಂದುಳಿದೀವಿ.